ವೀಕ್ಷಕರೇ, ಮುಂದಿನ ರಾಶಿಯ ಒಂದು ಮಾಸ ಭವಿಷ್ಯ ಹೇಗಿದೆ ಅಂತ ತಿಳ್ಕೊಳ್ಳೋಣ. ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿದೆ ಅಂತ ತಿಳಿಸ್ಕೊಡಿ. ಖಂಡಿತವಾಗ್ಲು ಮೇಡಮ್, ಧನುಸ್ಸು ರಾಶಿಯವರಿಗೆ ನೋಡಿ ತುಂಬಾ ಒಂದು ಅದ್ಭುತವಾದ ಸಮಯ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ಎಲ್ಲಾ ಗ್ರಹಗಳು ಕೂಡ ಎರಡನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇದೆ. ಒಂದು ಕಡೆ ಅವರಿಗೆ ಮನಿ ಫ್ಲೋ ತುಂಬಾ ಚೆನ್ನಾಗಿರುತ್ತೆ, ಒಂದು ಒಳ್ಳೊಳ್ಳೆ ಮೂಲಗಳಿಂದ ಅವರಿಗೆ ಹಣದ ಅರಿವು ತುಂಬಾ ಚೆನ್ನಾಗಿ ಬರ್ತಾ ಇರುತ್ತೆ. ಆದ್ರೆ ಒಂದು ಈ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು, ಅಂದ್ರೆ ಇವ್ರ ಮೇಲೆ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದು, ಅಥವಾ ಇವರೇ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರೋದ್ರಿಂದ ಇವ್ರೇನೋ ಮಾತಾಡ್ಬಿಡುದು. ಯಾಕಂದ್ರೆ ಸೂರ್ಯನು ಕೂಡ ಅಲ್ಲೇ ಸಂಚಾರ ಮಾಡ್ತಿರೋದ್ರಿಂದ, ಕುಜನು ಅಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಇವ್ರ ಬಾಯಲ್ಲಿ ಏನ್ ಮಾತು ಬರುತ್ತೆ ಅನ್ನೋದೇ ಕೂಡ ಇವ್ರಿಗೆ ಗೊತ್ತಿರೋದಿಲ್ಲ. ಹೆಂಗಂದ್ರಂಗೆ ಇವ್ರು ಮಾತಾಡಿ ಅದರಿಂದ ಸ್ವಲ್ಪ ಇವ್ರಿಗೆ ತೊಂದರೆ ಆಗೋ ಚಾನ್ಸಸ್ ಇರುತ್ತೆ. ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು, ಮಾತಾಡಕ್ ಮುಂಚೆ ಸ್ವಲ್ಪ ಕೇರ್ಫುಲ್ ಆಗಿ ಮಾತಾಡಿ, ಮಾತಿಂದನೇ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಇನ್ನು ಅದ್ಬಿಟ್ಟು ಅವ್ರಿಗೆ ಮನಿ ಫ್ಲೋ ನಲ್ಲಿ ಏನು ಪ್ರಾಬ್ಲಮ್ ಇರಲ್ಲ, ಹಣದ ಅರಿವು ತುಂಬಾ ಚೆನ್ನಾಗಿರುತ್ತೆ. ಕೆಲವೊಂದು ಪ್ಲಾನಿಂಗ್ಸ್ ಕೂಡ ಮಾಡ್ಕೊಂತಾರೆ, ಸೇವಿಂಗ್ಸ್ ಮಾಡೋದಕ್ಕೂ ಕೂಡ ಕೆಲವು ಪ್ಲಾನಿಂಗ್ಸ್ ನ ಮಾಡ್ಕೊಳ್ಳುವಂತ ಒಂದು ಟೈಮ್ ಇದು. ಇನ್ನ ಮೂರನೇ ಮನೆ ಅಂತ ನೋಡಕ್ ಬಂದಾಗ ರಾಹುವಿನ ಒಂದು ಸಂಚಾರ ಇದೆ. ಇವ್ರೇನಾದ್ರು ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಿದ್ದಾರೆ ಅಂದ್ರೆ ಅದಕ್ಕೆ ಚೆನ್ನಾಗಿ ಬೂಸ್ಟ್ ಮಾಡ್ತಾನೆ ರಾಹು ಗ್ರಹ. ಹಾಗೆ ಇವ್ರಿಗಿಂತ ಸಿಬ್ಲಿಂಗ್ಸ್ ಯಾರು ಚಿಕ್ಕವರಿದ್ರೆ ಅವ್ರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂತದ್ದು ಅದು ಕೂಡ ಆಗತ್ತೆ. ಅದೇ ರೀತಿ ಈಗ ಇಷ್ಟು ಗ್ರಹಗಳು ಮತ್ತೆ ಮೂರನೇ ಮನೆಗೆ ಸಂಚಾರ ಮಾಡಿದಾಗ ಆ ಭಾವಕ್ಕೆ ಸ್ವಲ್ಪ ಪ್ರೆಷರ್ ಜಾಸ್ತಿ ಆಗತ್ತೆ. ಹಾಗೆ ಇವರ ತಮ್ಮ ತಂಗಿ ಯಾರಾದ್ರೂ ಇತ್ತು ಅಂದ್ರೆ ಅವ್ರಿಗೆ ಸ್ವಲ್ಪ ಆರೋಗ್ಯ ಹಾಳಾಗೋದಾಗಿರ್ಬೋದು, ಅಥವಾ ಅವರಿಂದನೇ ಇವ್ರಿಗೆ ಕೆಲವು ಸಹಾಯಗಳಾಗುವಂತದ್ದು ಕೂಡ ಇವ್ರಿಗೆ ಆಗತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಏನಾದ್ರು ಕೆಲಸ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಅದ್ರಲ್ಲಿ ತುಂಬಾನೇ ಒಂದು ಒಳ್ಳೆ ಹೆಸರನ್ನ ಮಾಡುವಂತ ಒಂದು ಟೈಮ್ ಕೂಡ ಆಗತ್ತೆ. ಇನ್ನು ನಾಲ್ಕನೇ ಮನೆಯಲ್ಲಿ ಏನು ಶನೇಶ್ವರನ ಒಂದು ಸಂಚಾರ ಇರೋದ್ರಿಂದ ತಾಯಿ ಆರೋಗ್ಯದಲ್ಲಿ ಸ್ವಲ್ಪ ಪ್ರಾಬ್ಲಮ್ಸ್ ಆಗತ್ತೆ, ಅಥವಾ ವಾಸಿ ಆಗದೆ ಇರೋ ಕಾಯಿಲೆಗಳು ಬರೋದು, ಅಥವಾ ನಿಧಾನಗತಿನಲ್ಲಿ ವಾಸಿ ಆಗುವಂತ ಕಾಯಿಲೆಗಳು ಬರುತ್ತೆ. ಸೊ ಕೇರ್ಫುಲ್ ಆಗಿ ಅವ್ರ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡ್ಬೇಕು. ಇನ್ನು ಇದು ಬಿಟ್ರೆ ಇವರಿಗೆ ಏನು ಏಳನೇ ಮನೆಯಲ್ಲಿ ಗುರುವಿನ ಸಂಚಾರ ಇದ್ದು, ಗುರು ನೇರವಾದ ದೃಷ್ಟಿ ಲಗ್ನದ ಮೇಲೆ ಬೀಳ್ತಾ ಇರೋದ್ರಿಂದ ಇವ್ರ ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ರ ಮೇಲೆ ಒಬ್ರು ಗೌರವ ಬರುವಂತ ಒಂದು ಸಮಯ ಆಗಿರುತ್ತೆ. ಅಥವಾ ಇವ್ರೇನಾದ್ರೂ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ತಾ ಇದ್ರೆ ಅವ್ರ ಜೊತೆನಲ್ಲೂ ಅಷ್ಟೇ ನೋಡಿ ಸಮಟೈಮ್ಸ್ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುತ್ತೆ. ಆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಎಲ್ಲ ಹೋಗಿ ಅವ್ರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಂಡು ಒಂದು ಸ್ಮೂತ್ ಆಗಿ ಒಂದು ಕೆಲಸ ನಡೆಯುವಂತ ಒಂದು ಸಮಯ ಇದಾಗಿರುತ್ತೆ. ಇನ್ನ ಹಾಗೆ ಇವ್ರಿಗೆ ಏನು 9ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ಇದೆ. ತಂದೆ ಆರೋಗ್ಯಕ್ಕೆ ಅಷ್ಟು ಒಳ್ಳೇದಲ್ದೆ ಹೋದ್ರು ಕೂಡ ಏನಾದ್ರು ರಿಸರ್ಚ್ ಓರಿಯೆಂಟೆಡ್ ಕೆಲಸದಲ್ಲಿ ಏನಾದ್ರು ಇದ್ರೆ ಅದರಲ್ಲಿ ಸ್ವಲ್ಪ ಇವರಿಗೆ ಅದೃಷ್ಟನ ತಗೊಂಬಂದು ಕೊಡುತ್ತೆ. ಮತ್ತೆ ಇವ್ರು ಸ್ವಲ್ಪ ದೇವಸ್ಥಾನಗಳಿಗೆ ಟ್ರಾವೆಲ್ ಮಾಡುವಂತದ್ದು ಕೂಡ ಆಗತ್ತೆ. ಜಾಸ್ತಿ ಹೊರಗಡೆ ಟ್ರಾವೆಲ್ ಮಾಡ್ತಿದ್ದಾರೆ ಅನ್ನಕ್ಕೆ ಜಾಸ್ತಿ ಅದು ದೇವಸ್ಥಾನಕ್ಕೆನೆ ಹೋಗುವಂತ ಟ್ರಾವೆಲ್ ಮಾಡುವಂತ ಒಂದು ಟೈಮ್ ಇದಾಗಿರುತ್ತೆ ಮೇಡಮ್. ಅಂದ್ರೆ ಇನ್ನ ಎಜುಕೇಶನ್ ಅಂತ ಬಂದಾಗ ಮಕ್ಳಿಗೆ ಎಜುಕೇಶನ್ ತುಂಬಾ ಚೆನ್ನಾಗಿದೆ. ಒಳ್ಳೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಪಾಸ್ ಆಗ್ತಾರೆ. ಎಜುಕೇಶನ್ ಅಲ್ಲಿ ತುಂಬಾ ಮುಂದಿರುವಂತ ಒಂದು ಟೈಮ್ ಆಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಸ್ವಲ್ಪ ಇವರಿಗೆ ಏನಾದ್ರು ಶುಗರ್ಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಬಾಯಲ್ಲಿ ಏನಾದ್ರು ಹುಳ್ಕಲ್ಲಾಗೋದು, ಗಂಟ್ಲಲ್ಲಿ ಏನಾದ್ರು ಸ್ವಲ್ಪ ತೊಂದರೆಗಳು ಬರುವಂತ ಸಾಧ್ಯತೆಗಳು ಸ್ವಲ್ಪ ಇರುತ್ತೆ. ಅಂದ್ರೆ ಒಟ್ಟಾರೆಯಾಗಿ ಈ ಒಂದು ರಾಶಿಯವರು ಸ್ವಲ್ಪ ತಾಳ್ಮೆ ವಹಿಸಿ ಮಾಡೋದ್ರಿಂದ ಯಾವ್ದೇ ರೀತಿ ತೊಂದರೆಗಳು ಬರೋದಿಲ್ಲ. ಹಾಗೆ ಈ ಒಂದು ಪರಿಹಾರ ಮಾಡ್ಕೊಳ್ಳೋದಾದ್ರೆ ಯಾವ ರೀತಿ ಪರಿಹಾರ ಅಂದ್ರೆ ನೋಡಿ, ಮೊದಲನೇದಾಗಿ ಗುರುಗಳ ಆರಾಧನೆ ಜಾಸ್ತಿ ಮಾಡುವಂತದ್ದು, ಗುರುಗಳ ದೇವಸ್ಥಾನಕ್ಕೆ ಹೋಗುವಂತದ್ದು, ಗುರುಗಳ ಆರಾಧನೆ ಮಾಡುವಂತದ್ದು, ಮತ್ತೆ ಸ್ವಲ್ಪ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂತದ್ದು. ಇನ್ನು ಅದು ಬಿಟ್ರೆ ಎಲ್ಲಾ ಗ್ರಹಗಳು 2ನೇ ಮನೆ ಮತ್ತು 3ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ದುರ್ಗಾದೇವಿ ಆರಾಧನೆ ಜಾಸ್ತಿ ಮಾಡುವಂತದ್ದು, ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದ್ರಿಂದನೂ ಕೂಡ ಏನೋ ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದ್ರು ಖಂಡಿತವಾಗೋದ್ರಿಂದ ಈಚೆ ಬರ್ಬೋದು. ನೋಡಿದ್ರಲ್ಲ ವೀಕ್ಷಕರೇ, ಈ ಒಂದು ಧನುಸ್ಸು ರಾಶಿಯ ಮಾಸ ಭವಿಷ್ಯ ಹೇಗಿತ್ತು ಅಂತ. ಹಾಗಿದ್ರೆ ಬನ್ನಿ ಮುಂದಿನ ರಾಶಿ ಬಗ್ಗೆ ತಿಳ್ಕೊಳ್ಳೋಣ.